ಮಾನ್ಯ ಸಿದ್ದರಾಮಯ್ಯನವರಿಗೆ ನೀವು ಬರೀ ಡ್ರಾಮಾ ಮಾಡ್ತಿದ್ದೀರಾ. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ 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 ಅಂತ ಹೇಳ್ತಿದ್ದೀರಿ. 100 ಸರಿ ಸುಳ್ಳು ಹೇಳಿದ್ರೆ ಅದು 101ನೇ ಸರಿ ಸತ್ಯ ಆಗತ್ತೆ ಅಂತ ಸಿದ್ದರಾಮಯ್ಯನವ್ರದ್ದು ಒಂದು ಭಾವನೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಒಂದು ಶ್ವೇತಪತ್ರವನ್ನು ದಯವಿಟ್ಟು ನೀವು ಹೊರಡಿಸಿ ಕರ್ನಾಟಕ ರಾಜ್ಯದ ಬಗ್ಗೆ. UPA ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿತ್ತು, NDA ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂದಿದೆ, ನೀವು ಇದನ್ನು ತುಂಬ ಸ್ಪಷ್ಟವಾಗಿ ಇದನ್ನು ರಾಜ್ಯ ಜನದ ಮುಂದೆ ಒಂದು ಶ್ವೇತಪತ್ರ ಹೊರಡಿಸಿದ್ರೆ ಆಗ ನಿಮ್ಮ ಸುಳ್ಳೆಲ್ಲ ಬಯಲಾಗತ್ತೆ, ಕೇಂದ್ರ ಸರ್ಕಾರ ಉತ್ತರ ಕೊಡುತ್ತೆ. ಅದಕ್ಕೋಸ್ಕರ ಇವರು ಶ್ವೇತಪತ್ರ ಹೊರಡಿಸಲ್ಲ. ಇದು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ನಾನು, ಎಷ್ಟು ಸುಳ್ಳು ಹೇಳ್ತಾ ಬರ್ತೀಯಾರ ಅವರು ಅಂತ. ಉದಾಹರಣೆಗೆ ಈ ಒಂದು ಜಾತಿ ಜನಗಣತಿ ಬಗ್ಗೆ ಇದನ್ನು ಬಹಿರಂಗ ಮಾಡಿ ಇದನ್ನು ಚರ್ಚೆಗೆ ಬಿಡಿ ಅಂತ ಹೇಳಿ ಎಷ್ಟು 9 ವರ್ಷ ಆಯಿತು. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಬಂದಿಯಾರಲ್ವ. ಅದೇ ರೀತಿ ಹಿಜಾಬ್ ಬಗ್ಗೆ ನಾನು ಹಿಜಾಬ್ ಇಡೀ ರಾಜ್ಯಕ್ಕೆ ಹಿಜಾಬ್ ಇನ್ನು ಮುಂದೆ ಬಳಸ್ಬೋದು, ಮಾರನೇ ದಿನ ಏನು ಹೇಳ್ತಾರೆ ಹಂಗೆ ಹೇಳೇ ಇಲ್ಲ. ಈ ರೀತಿ ಸುಳ್ಳಿನ ಸರದಾರ ಸಿದ್ದರಾಮಯ್ಯನವರು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕೇಂದ್ರ ಸರ್ಕಾರ ಸದೃಢವಾಗಿದೆ. ಕರ್ನಾಟಕ ರಾಜ್ಯಕ್ಕಾಗಲಿ ಬೇರೆ ಯಾರಿಗೂ ಆಗಲಿ ಅವ್ರು ಅನ್ಯಾಯ ಮಾಡೋದು ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವರೊಂದು ಶ್ವೇತಪತ್ರ ಹೊರಡಿಸಿದ್ರೆ ನಿಜಕ್ಕೂ ಸಿದ್ದರಾಮಯ್ಯನವ್ರ ಬಗ್ಗೆ ಇಡೀ ರಾಜ್ಯದ ಜನರ ಬಗ್ಗೆ ಗೌರವ ಬರುತ್ತೆ. ಶ್ವೇತಪತ್ರ ಹೊರಡಿಸಿ. ನೆನ್ನೆ ಮತ್ತೆ ಹೇಳಿದ್ದಾರೆ ನಾವು ಶ್ವೇತಪತ್ರ ಹೊರಡಿಸ್ತೀನಿ. ಎಷ್ಟನೇ ಸರಿ ಹೇಳಿರೋದಿದ್ದು? ನೀವು ಶ್ವೇತಪತ್ರ ಹೊರಡಿಸಲ್ಲ, ನಾನು ಮತ್ತೆ ಬರೆದಿಟ್ಕೊಳ್ಳಿ.